ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ಇವತ್ತು ಏನ್ ಮಾಡಾಕತ್ತೀನಪ್ಪ ಅಂತಂದ್ರ ಎಣ್ಣೆ ಬದ್ನಿಕಾಯಿ ಮಾಡೋದ್ ನೋಡ್ರಿ. ಎಣ್ಣೆಗಾಯಿ ಅಂತೀವಲ್ಲ, ಎಣ್ಣೆಗಾಯಿ ಪಲ್ಯನು ಇವತ್ತು ಸಂಕ್ರಾಂತಿ ಹಬ್ಬ ಸ್ಪೆಷಲ್ ನೋಡ್ರಿ ಮಾಡ್ತಾ ಇದೀನಿ. ನೋಡ್ರಿ ಹೇಗ್ ಮಾಡೋದಂತ ನೋಡಮ್ ಬರ್ರಿ ಫ್ರೆಂಡ್ಸ್. ನೋಡ್ರಿ ಎಣ್ಣೆ ಬದ್ನಿಕಾಯಿ ಮಾಡಾಕ ನಾನು ಏನೇನ್ ತಗೊಂಡಿನಿ ಅಂತಂದ್ರ ನೋಡ್ರಿ, ಒಂದ್ ಅರ್ಧ ಕೆಜಿ ಬದ್ನಿಕಾಯಿ ತಗೊಂಡಿನ್ರಿ. ಮತ್ತೇನದಂತ ನೋಡ್ರಿ, ಒಂದ್ 2 ಚಮಚ ಖಾರದ ಪುಡಿ ತಗೊಂಡಿನ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಒಂದ್ ಸ್ವಲ್ಪ ಬೆಲ್ಲ ತಗೊಂಡಿನಿ ನೋಡ್ರಿ. ಇದು ಏನಂತಂದ್ರ ಇದೇ ಮೇನ್ ನೋಡ್ರಿ. ಈಗ ಎಣ್ಣೆಗಾಯಿ ಮಾಡ್ಬೇಕಾದ್ರ ಶೇಂಗಿನ ಪುಡಿ ನೋಡ್ರಿ, ಇದು ಕಡ್ಲಿ ಬೀಜ ಹುರಿದು ಮಿಕ್ಸರ್ಗೆ ಹಾಕೊಂಡಿನ್ರಿ ಇದು ನಾನು. ಮತ್ತ ಒಂದ್ ಸ್ವಲ್ಪ ಅರಿಶಿಣ ಪುಡಿ ರೀ, ಸ್ವಲ್ಪ ಗರಂ ಮಸಾಲ ತಗೊಂಡಿನಿ. ಮತ್ ಈ ಕಡೆ ಏನಂತಂದ್ರ ಒಂದೆರಡು ದೊಡ್ಡ ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿನ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿನಿ. ಮತ್ತ ಒಂದ್ ದೊಡ್ಡದೊಂದು ಗಡ್ಡಿ ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿನಿ ನೋಡ್ರಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿನಿ. ಇದೆಲ್ಲಷ್ಟು ಸೇರಿ ನಾನು ಮಿಕ್ಸರ್ಗೆ ಹಾಕೋತೀನಿ ನೋಡ್ರಿ. ಈಗ ಮಿಕ್ಸರ್ಗೆ ಹಾಕೊಂತವ್ರಿ. ಈಗ ಇವೆಲ್ಲ ಈಗ ಟಮಾಟಿ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಹಾಕೊಂಡಿನಲ್ರಿ, ಇದಕ್ಕೆ ಹಾಕೋಬೇಕು ನೋಡ್ರಿ. ಇದೆಲ್ಲ ಮಸಾಲಾನು ಇದಕ್ಕೆ ಹಾಕಿ ಮಿಕ್ಸರ್ಗೆ ಹಾಕೊಂಡ್ರೆ ಆಮೇಲೆ ಮತ್ತೆ ಅಷ್ಟು ಶೇಂಗಿನ ಪುಡಿ ಹಾಕಿ ಮಿಕ್ಸ್ ಮಾಡೋದನ್ನ ತೋರಿಸ್ತೀನಿ ನಾನು. ಬೆಲ್ಲ, ಉಪ್ಪು, ಖಾರ, ಮಸಾಲೆ ಎಲ್ಲ ಮಿಕ್ಸರ್ ಜಾರಿಗೆ ಹಾಕೋಬೇಕು ನೋಡ್ರಿ. ಹಾಕಿ ಚಂದ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ಈಗ. ಆಯ್ತು ನೋಡ್ರಿ, ನುಣ್ಣಗೆ ರುಬ್ಕೊಂಡಿನ್ರಿ ಇದು ಪೇಸ್ಟ್. ಈ ರೀತಿ ಆದ್ರೆ ಸಾಕು ನೋಡ್ರಿ. ಇದು ಒಂದು ಪ್ಲೇಟ್ದಾಗ ತೆಗಿತೀನಿ ಇದು. ಇವಾಗ ಈಗ ಈ ರೀತಿ ತರಿಯಾಗಿ ರುಬ್ಕೊಂಡಿನಿ ನೋಡ್ರಿ. ತರಿ ಅನ್ನಕೇನ್ರಿ, ನುಣ್ಣಗೆ ಆಗ್ಬೇಕ್ರಿ ಇದು ಪೇಸ್ಟ್. ಇದಕ್ಕೆ ನೋಡ್ರಿ, ಇದು ಕಡಲೆ ಬೀಜದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ನಾನು. ಮಿಕ್ಸ್ ಮಾಡಿ ಬದ್ನಿಕಾಯಿ ತುಂಬಕ್ರಿ. ಇದು ಇಷ್ಟು ಮಸಾಲ ಆದ್ರೆ ಸಾಕು ನೋಡ್ರಿ, ಒಂದ್ ಅರ್ಧ ಕೆಜಿ ಬದ್ನಿಕಾಯಿ ರೀ. ಕೆಲವೊಬ್ರು ಏನಂತಂದ್ರ ಉಳ್ಳಾಗಡ್ಡಿ ಹಾಕಿ ಮಾಡ್ಕೋತಾರ್ರಿ ಎಣ್ಣೆ ಬದ್ನಿಕಾಯಿಗ. ಉಳ್ಳಾಗಡ್ಡಿ ಹಾಕಿದ್ರ ಅಷ್ಟೊಂದು ಟೇಸ್ಟ್ ಏನ್ ಬರಲ್ಲ ನೋಡ್ರಿ, ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಟೇಸ್ಟ್ ನೋಡ್ರಿ ಎಣ್ಣೆ ಬದ್ನಿಕಾಯಿಗ. ಭಾರಿ ರುಚಿ ಆಗ್ತಾವ ನೋಡ್ರಿ ಸಜ್ಜಿ ರೊಟ್ಟಿಗ. ಇವತ್ ನೋಡ್ರಿ ನಾನು ಒಂದ್ 4-5 ಐಟಮ್ ಮಾಡಾಕತ್ತೀನ್ರಿ. ಅಂದ್ರ ನನಗ ಅಷ್ಟೊಂದು ವಿಡಿಯೋ ಮಾಡಕ್ ಆಗಲ್ರಿ, ಹಂಗಾಗಿ ನಾನು ಎಣ್ಣೆ ಬದ್ನಿಕಾಯಿ ಒಂದೇ ತೋರ್ಸಿನ್ರಿ. ಕಂಪ್ಲೀಟ್ ಆಗಿ ನಾನು ಏನೇನ್ ಮಾಡೀನಿ ಹಬ್ಬದ ಅಡಿಗೆ ಅಂತೇಳಿ ಲಾಸ್ಟಿಗೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ, ಚಂದನಾಗಿ ಮಿಕ್ಸ್ ಆಗ್ಯದ. ಇದು ಬದ್ನಿಕಾಯಿಗೆ ತುಂಬ್ಕೋತೀನಿ ನೋಡ್ರಿ ಇದು ಮಸಾಲ. ಈಗ ಬದ್ನಿಕಾಯಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ರಿ, ಅಂದ್ರ ತುಂಬಾಕ ಚಂದ ಅನ್ನಿಸ್ತದ್ರಿ. ಹಿಂಗ್ ನೋಡ್ಕೋಬೇಕ್ರಿ ಒಳಗೇನಾರ ಹುಳಗಿಳ ಅದೇನಂತೇಳಿ. ಇಷ್ಟ ನಾವು ಕಟ್ ಮಾಡಾಗ ನೋಡ್ಕೊಂಡ್ರ ಗೊತ್ತಾಗಿ ಬಿಡ್ತದ ನೋಡ್ರಿ ಫ್ರೆಂಡ್ಸ್. ಎಲ್ಲ ಬದ್ನಿಕಾಯಿನ ನೋಡಿ ನೋಡ್ರಿ. ಈಗ ಇದು ಹುಳಕೈತಿ ನೋಡ್ರಿ, ಗೊತ್ತಾಗಿ ಬಿಡ್ತದ ನೋಡ್ರಿ ಹಿಂಗ್ ಹುಳ ಐತಂತಂದ್ರ. ಇದೇ ರೀತಿ ನಾನು ಅಷ್ಟು ಬದ್ನಿಕಾಯಿ ಕಟ್ ಮಾಡಿ ತುಂಬಾಗ ತೋರಿಸ್ತೀನಿ ನಾನು ನಿಮಗ ಹೆಂಗ್ ತುಂಬದಂತ. ನಾನ್ ನೋಡ್ರಿ ಎಲ್ಲ ಬದ್ನಿಕಾಯಿ ಎಲ್ಲ ಮಸಾಲ ತುಂಬ್ಕೋಕತ್ತಿದ್ದೀರಿ. ತುಂಬಷ್ಟಿಗೆ ನೋಡ್ರಿ ನನ್ನ ಮಗಳು ರಂಗೋಲಿ ಹಾಕಕತ್ತಾಳ್ರಿ. ಹೋಗಿ ರಂಗೋಲಿ ಹಾಕ್ತೀನಿ ಮಮ್ಮಿ ಅಂತಂದಳು. ಹಾಕವ ಅಂತೇಳಕಿ ರಂಗೋಲಿ ಹಾಕಕ್ಕೆ ಹಚ್ಚಿ ನಾ ಅಡಿಗೆ ಮಾಡಾಕತ್ತಿದ್ದೆ ನೋಡ್ರಿ. ಚಂದ ಹಾಕ್ಯದ ನೋಡ್ರಿ ನನ್ನ ಕೂಸ. ನೋಡ್ರಿ ಹಬ್ಬ ಹರಿದಿನಕ್ಕೆ ಹಿಂಗೆಲ್ಲ ಕಲರ್ ತುಂಬಿ ರಂಗೋಲಿ ಹಾಕಿದ್ರೆ ಮನೆ ಮುಂದೆ ಚಂದ ಕಾಣ್ತೈತ್ರಿ ಫ್ರೆಂಡ್ಸ್. ಈಗಿನ ಜನರು ಎಲ್ಲರೂ ಮರ್ತು ಹೋಗ್ಯಾರ ನೋಡ್ರಿ ಹಬ್ಬ ಮಾಡೋದು. ಹಬ್ಬ ಹುಣ್ಣಿಮೆ ಅಂತ ಮಾಡ್ಕೊಂತ ಹೋದ್ರೆ ನಮ್ಮ ಮಕ್ಳಿಗೂ ಅದೇ ಪದ್ಧತಿ ಪ್ರಕಾರ ಬೆಳಿತಾರ್ರಿ ಮಕ್ಕಳು. ನಮ್ಮ ಮನೆಗೊಳದಾಗ ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಮೊದ್ಲಿನ ರೂಲ್ಸ್ ಎಲ್ಲ ಪಾಲಿಸ್ಬೇಕ್ರಿ ಫ್ರೆಂಡ್ಸ್. ನೀವು ಹಿಂಗೆ ಮಾಡ್ರಿ, ನಿಮ್ಮ ಮಕ್ಕಳಿಗೂ ಇದೇ ಅಭ್ಯಾಸ ಆಗ್ತದ್ರಿ ಮುಂದೆ. ಈ ರೀತಿ ತುಂಬ್ಕೋಬೇಕು ನೋಡ್ರಿ. ಅಷ್ಟು ಬದ್ನಿಕಾಯಿ ನಾನು ಹಿಂಗೆ ತುಂಬ್ಕೋಕತ್ತೀನಿ ನೋಡ್ರಿ. 2 ಸೈಡಿಗೆ ತುಂಬ್ಕೋಬೇಕ್ರಿ ಒಳಗೆ. ಅಂದ್ರೆ ಚಂದನಾಗಿ ಕುದಿತವ್ರಿ ಒಳಗೆ ತುಂಬ್ಕೊಂಡ್ರ. ಮಸಾಲ ಏನು ಹೊರಗೇನು ಬರೋದಿಲ್ರಿ, ಎಣ್ಣೆ ಕುದಿಯಾಗ ಒಳಗೆ ಉಳ್ಕೋತದ್ರಿ. ನಾನು ಅಷ್ಟು ಬದ್ನಿಕಾಯಿ ಹಿಂಗೆ ತುಂಬಿಟ್ಕೋಕತ್ತೀನಿ ನೋಡ್ರಿ. ಒಂದು ಸಣ್ಣ ಚಮಚ ಸಾಯರ್ಲಿ ಹಿಂಗೆ ತುಂಬ್ಕೊಂಡ್ರೆ ಮುಗಿತೀರಿ. ಆಯ್ತು ನೋಡ್ರಿ, ಅಷ್ಟು ಬದ್ನಿಕಾಯಿ ತುಂಬದಾಯ್ತ್ರಿ ನಂಗೆ. ಇಷ್ಟು ಚಟ್ನಿ ಉಳ್ದೋದಲ್ರಿ. ಇದು ಏನ್ ಮಾಡ್ಬೇಕಂತಂದ್ರ ಲಾಸ್ಟಿಗೆ ನೋಡ್ರಿ ಬದ್ನಿಕಾಯಿ ಹಾಕಿದ್ಮೇಲೆ ಹಾಕೋತೀನ್ರಿ ಇದು ಚಟ್ನಿ. ಸಣ್ಣ ಮಕ್ಳು ನೋಡ್ರಿ ಬದ್ನಿಕಾಯಿ ವಲ್ಲ ನನಗೆ ಬರೀ ಚಟ್ನಿ ಹಚ್ಚಂತ ಅನ್ನೋರಿಗೆ ಇಷ್ಟ ಚಟ್ನಿ ಉಳಿತಪ್ಪ ಅಂತಂದ್ರ ಇದನ್ನ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಚಂದ ಆಗ್ತದ ನೋಡ್ರಿ ಬದ್ನಿಕಾಯಿ ಪಲ್ಯ. ಪಾಣ್ಯಾಕ ಹಾಕೊಂಬರ್ರಿ. ಇವಾಗ ಕಡಾಯಿ ಕಾಯ್ದದ್ ನೋಡ್ರಿ, ನಾ ಎಣ್ಣೆ ಹಾಕೋಕತ್ತೀನಿ. ಇದಕ್ಕೊಂದ್ ಸ್ವಲ್ಪ ಎಣ್ಣೆನೇ ಜಾಸ್ತಿ ಬೇಕು ನೋಡ್ರಿ, ಹಂಗಾಗಿ ನಾನು 4-5 ಚಮಚ ಮೇಲೆ ಹಾಕೊಂಡೆ ನೋಡ್ರಿ ಎಣ್ಣೆ. ಎಣ್ಣೆಗಾಯಿ ಅಂತಂದ್ರೆ ಎಣ್ಣೆನೇ ಬೇಕು ನೋಡ್ರಿ. ಅದಕ್ಕ ಎಣ್ಣೆ ಜಾಸ್ತಿ ಇದ್ರೆ ಚಲೋ ಆಗ್ತದ್ರಿ ಪಲ್ಯ. ಇದು ಎಣ್ಣೆ ಕಾಯ್ತು ನೋಡ್ರಿ, ಬದ್ನಿಕಾಯಿ ಹಾಕಿ ನೋಡ್ರಿ. ಇದಕ್ಕ
ಹಾಕಿ ಇದಕ್ಕೆ ಇದೇ ರೀತಿ ಸಾವಕಾಶ ತಿರುಗಿಸ್ಬೇಕ್ರಿ. ಫಾಸ್ಟಾಗಿ ತಿರುಗಿಸಿದ್ರೆ ಬದ್ನಿಕಾಯಿ ಹೊಡಿತಾವ್ರಿ ಅವು. ಸ್ವಲ್ಪ ಸಾವಕಾಶ ತಿರುಗಿಸ್ಬೇಕು ನೋಡ್ರಿ ಬದ್ನಿಕಾಯಿಗೆ. ಫಾಸ್ಟಾಗಿ ತಿರುಗಿಸಿದೇವಪ್ಪ ಅಂತಂದ್ರೆ ಬದ್ನಿಕಾಯಿ ಚಟ್ನಿನೇ ಹೊರಗೆ ಬರ್ತದ್ರಿ. ಹಾಗಾಗಿ ಸಾವಕಾಶ ತಿರುಗಿಸಿ ಇದಕ್ಕೇನಿಲ್ರಿ, ಇದಕ್ಕೆ ಮುಚ್ಚಳೋದೆಲ್ಲ ಮುಚ್ಚಿ ಒಂದು 2 ನಿಮಿಷ ಕುದಿಸ್ತೀನಿ ರೀ. 2 ನಿಮಿಷಕ್ಕೊಮ್ಮೆ ಒಂದು 5-6 ನಿಮಿಷ ಕುದ್ದಿತ್ತಂದ್ರೆ ಬದ್ನಿಕಾಯಿ ಕುದ್ಬಿಡ್ತಾವೆ ನೋಡ್ರಿ. 2 ನಿಮಿಷಕ್ಕೊಮ್ಮೆ ತಿರುಗಿಸ್ಬೇಕ್ರಿ. ಇದಕ್ಕೆ ಮುಚ್ಚಿಗೆಸಿ ಇಡ್ತೀನಿ ರೀ, ಒಂದು 2 ನಿಮಿಷ ಕುದೀಲಿ. ಆಯ್ತು ನೋಡ್ರಿ, 2 ನಿಮಿಷಕ್ಕೆ ಈ ರೀತಿ ಕುದಿಯಕತ್ತಾವ ನೋಡ್ರಿ. ಏನು ತಳ ಅಂಟ್ಕೊಂಡಿಲ್ಲ, ಏನಿಲ್ಲ ನೋಡ್ರಿ. ಎಷ್ಟು ಚಂದ ಕುದಿಯಕತ್ತಾವ್ರಿ. ಇನ್ನು ಒಂದು 2 ನಿಮಿಷ ಇದೇ ರೀತಿ ಕುದಿಸಿ ಅದು ಉಳಿದಿತ್ತಲ್ರಿ ಅಗಳೆ ಚಟ್ನಿ, ಅದು ಈಗ ಹಾಕ್ತೀನಿ ರೀ. ಅದಕ್ಕೆ ಇನ್ನು ಒಂದು 2 ನಿಮಿಷ ಇದೇ ರೀತಿನೇ ಕುದಿದೀರಿ. ಇದು ನೋಡ್ರಿ, ನಾನು ಚಟ್ನಿ ಉಳಿದಿತ್ತಲ್ರಿ ಎಲ್ಲ ಚಟ್ನಿ ಹಾಕ್ಕೊಂಡು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡಿನಿ ನೋಡ್ರಿ ನಾನು ಪಲ್ಯಕ್ಕೆ. ನಿಮಗೆ ಮತ್ತೆ ಎಲ್ಲೇನು ಬುತ್ತಿ ಕಟ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ನೋಡ್ರಿ ನೀರೇ ಹಾಕ್ಬಾರ್ದ್ರಿ ಎಣ್ಣೆಗೆ. ಈಗ ನಾವೆಲ್ಲಿ ಬುತ್ತಿ ಕಟ್ಕೊಂಡು ಹೊಂಟಿಲ್ರಿ, ಮನೆಯಾಗೆ ಅಲ್ರಿ ಹಬ್ಬ ಮಾಡೋದು. ಹಾಗಾಗಿ ನೋಡ್ರಿ ನಾನು ಸ್ವಲ್ಪ ನೀರು ಹಾಕಿನ್ರಿ. ಯಾಕಂದ್ರೆ ಹುಡುಗರು ಚಟ್ನಿ ಬೇಕು ನಮ್ಗೆ ಬದ್ನಿಕಾಯಿ ಅಲ್ಲ ಅಂತಾರಲ್ರಿ. ಹಂಗಾಗಿ ಮಕ್ಕಳಿಗೆ ಈ ರೀತಿ ಚಟ್ನಿ ಹಾಕ್ಕೊಟ್ರಾಯ್ತಪ್ಪ ಚಪಾತಿದಾಗ ರೊಟ್ಟಿದಾಗ ಅಂತೇಳಿ ನಾನು ಸ್ವಲ್ಪ ಚಟ್ನಿ ಗಪ್ಲೇನೆ ಮಾಡೀನ್ರಿ. ಇನ್ನು ಒಂದು 2 ನಿಮಿಷ ಕುದಿಲಿರಿ. ಕಂಪ್ಲೀಟ್ ಆಯ್ತು ನೋಡ್ರಿ. ಇದು ಎಣ್ಣೆಗಾಯಿ ಪಲ್ಯ ಆಯ್ತು ನೋಡ್ರಿ. ಈಗ ಕಂಪ್ಲೀಟ್ ಬದ್ನಿಕಾಯಿ ಪಲ್ಯ ಆಯ್ತು ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಯ್ತು ನೋಡ್ರಿ. ಈ ರೀತಿ ತಿರುಗಿಸಿ ಆಯ್ತು ಇಳಿಸಿ ಬಿಡ್ತೀನಿ ರೀ ನಾನು. ನೋಡ್ರಿ ಎಷ್ಟು ಚಂದ ಕುದ್ದಾವಲ್ರಿ, ಬದ್ನಿಕಾಯಿನೂ ಕುದ್ದಾವ ನೋಡ್ರಿ. ನಾನು ಮತ್ತೆ ಏನದಂದ್ರೆ ಇದು ಬಂದ್ ಮಾಡ್ತೀನಿ ರೀ ಇವಾಗ ಗ್ಯಾಸ್. ಇಷ್ಟೇ ಸರ್ವ್ ಮಾಡಕ್ಕೆ ತೋರಿಸ್ತೀನಿ ರೀ ನಾನು ಬದ್ನಿಕಾಯಿ ಪಲ್ಯ ಸರ್ವ್ ಮಾಡ್ತೀನಿ ರೀ ಇವಾಗ. ಆಯ್ತು ನೋಡ್ರಿ, ಎಲ್ಲ ನಂದು ಹಬ್ಬದ ಅಡಿಗೆ. ಈಗ ರೀ ಎಣ್ಣೆ ಬದ್ನಿಕಾಯಿ ಪಲ್ಯ ಮಾಡೀನಿ. ಮತ್ತೇನದಂತಂದ್ರೆ ಇದು ಕಾಳು ಪಲ್ಯ ಮಾಡೀನಿ ನೋಡ್ರಿ. ಸಬ್ಸಿ ಪಲ್ಯ ಹಾಕಿಸಿಂದ ಇದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ರೀ ನಾನು. ಮತ್ತೇನಾದಂದ್ರೆ ನುಗ್ಗಿಕಾಯಿ ಸಾಂಬಾರು ಮಾಡಿದೆ ನೋಡ್ರಿ. ರೈಸ್ನಾಗ ಉಣಕ್ಕಂತೇಳಿ ನುಗ್ಗಿಕಾಯಿ ಸಾರು ಮಾಡಿದೆ ರೀ. ಮತ್ತು ರೈಸ್ ಮಾಡ್ಕೊಂಡಿವ್ರಿ ಅದೇ ಕುಕ್ಕರ್ದಾಗೆ. ಮತ್ತು ಶೇಂಗಿನ ಹೋಳಿಗೆ ಅದು ನಿನ್ನೆನೆ ಮಾಡಿ ಇಟ್ಕೊಂಡಿವಿ ನೋಡ್ರಿ. ಒಂದು 2-3 kg ಶೇಂಗದ್ರಿ ಶೇಂಗಿನ ಹೋಳಿಗೆ ಮಾಡಿವಿ. ಮತ್ತೆ ಒಂದು 4-5 ಸೇರು ಸಜ್ಜಿ ರೊಟ್ಟಿನೂ ಮಾಡಿ ಇಟ್ಕೊಂಡಿವಿ ನೋಡ್ರಿ. ಸಜ್ಜಿ ರೊಟ್ಟಿದ ವಿಡಿಯೋ ಮಾಡೋಕ್ಕಾಗಿಲ್ರಿ ಫ್ರೆಂಡ್ಸ್ ನನಗೆ. ಮತ್ತು ನಾನು ನಿಮ್ಗೆ ಏನಾರ ಸಜ್ಜಿ ರೊಟ್ಟಿ ವಿಡಿಯೋ ಬೇಕಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ ನಾನು. ಈಗ ನೋಡ್ರಿ ಬಡ್ಸಾಕತ್ತೀನಿ ರೀ ಎಲ್ರಿ ಊಟಕ್ಕೆ ನಾನು. ಬರ್ರಿ ಫ್ರೆಂಡ್ಸ್ ಊಟ ಮಾಡಕ್ರಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳ್ರಿ ನಿಮಗೂ ನಿಮ್ಮ ಕುಟುಂಬದವರಿಗೂ. ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿರಿ ನಿಮ್ಗೆ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿಂದ ಹಬ್ಬದ ಊಟ ನಮ್ದು. ಹೋಳ್ಗಿ ಮ್ಯಾಲೆ ನೋಡ್ರಿ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟಿ ಆಗಿರ್ತದ್ರಿ. ಸಜ್ಜಿ ರೊಟ್ಟಿನ ಚಂದ ಆತಾವ ನೋಡ್ರಿ ಪಲ್ಯದಾಗ. ನಾ ಇನ್ನೂ 2-3 ನಮೂನಿ ಪಲ್ಯ ಮಾಡೋದು ಭಾಳ ಲೇಟ್ ಆಯ್ತು ರೀ. 10 ಗಂಟೆನೇ ಆಯಿತು. ಮಕ್ಕಳು ಹಸುವಾಗ್ಯದ ಅಂತ ಅಂದ್ರಿ. ಹಾಗಾಗಿ ಬುಟ್ಟೆ ನೋಡ್ರಿ 2 ನಮೂನಿ ಪಲ್ಯ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.